ಎಲ್ರಿಗೂ ನಮಸ್ತೆ. ನಾನು ಗೀತಾ ನಿಂಗನಗೌಡ. ವೆಲ್ಕಮ್ ಟು ಗೀತಾ ನಿಂಗನಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ನೀನು ನೆಮ್ಮದಿಯಾಗಿರಬೇಕಾದ್ರೆ ನೇರವಾಗಿರ್ತಕ್ಕಂಥ ದಾರಿಯಲ್ಲಿ ನಡಿ. ಹಾಗಾದರೆ ಈ ಒಂದು ಮಾತಿನ ತಾತ್ಪರ್ಯ ಏನಪ್ಪ ಅಂತ ಹೇಳಿದ್ರೆ, ನೀನು ಏನನ್ನಾದರೂ ಸಾಧನೆ ಮಾಡಬೇಕಾದ್ರೆ ನೇರವಾಗಿರ್ತಕ್ಕಂಥ ದಾರಿಯಲ್ಲಿ ನೀನಿದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ನೆಮ್ಮದಿ ನಿನ್ನನ್ನು ಅರಿಸಿ ಬರ್ತಕ್ಕಂಥದ್ದು, ಹುಡುಕಿಕೊಂಡು ಬರ್ತಕ್ಕಂಥದ್ದು ಅಂತ ಹೇಳಿ. ಸೊ ಇದು ಸಹಿತ ಒಂದು ಅನುಭವದ ಮಾತೆ. ಯಾಕಂತ ಹೇಳಿದ್ರೆ ನೋಡ್ರಿ, ನೀವೇನೇ ಕೆಲಸಗಳನ್ನು ಮಾಡಬೇಕಾದ್ರೂ ಸಹಿತ ಒಂದು ನೇರವಾಗಿರ್ತಕ್ಕಂಥ ಒಂದು ದಾರಿ ಇರಬೇಕು. ಯಾರೇನೇ ಅಂದರೂ ಪರವಾಗಿಲ್ಲ, ಯಾರೇನೇ ತಮಾಷೆ ಮಾಡಿದರೂ ಪರವಾಗಿಲ್ಲ, ನಿಮ್ಮ ದಾರಿ ಏನಾಗಿರಬೇಕು, ನೇರವಾಗಿ ನಿಷ್ಠುರವಾಗಿರಬೇಕು. ಅಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಿಮ್ಮ ಒಂದು ಸುಖ ಸಂತೋಷ ನಿಮ್ಮನ್ನು ಅರಸ್ಕೊಂಡು ಬರ್ತೈತಿ. ನಿಜವಾಗ್ಲೂ ನೀವು ಅದನ್ನು ಪರೀಕ್ಷೆ ಮಾಡಿ ನೋಡ್ಬೋದು. ಕೆಲವೊಂದಿಷ್ಟು ಸಮಯದಲ್ಲಿ ಏಕಾಂತದಲ್ಲಿ ಇರ್ತೀರಿ, ಏನೋ ವಿಚಾರಗಳನ್ನು ಮಾಡ್ತಿರ್ತೀರಿ, ಯಾವುದೋ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರವನ್ನು ಕೊಂಡ್ಕೊಳ್ಳಿಕ್ಕೆ ಅದು ಸೂಕ್ತವಾಗಿರ್ತಕ್ಕಂಥ ಸಮಯ ಆಗಿರ್ತೈತಿ. ಸೊ ಅಂಥ ಸಮಸ್ಯೆಗಳನ್ನು ಇಟ್ಕೊಂಡು ಗೊಂದಲದಲ್ಲಿ ಗದ್ದಲದಲ್ಲಿ ನೀವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಹೋದರೆ ನಿಜವಾಗ್ಲೂ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಅದಕ್ಕಾಗಿ ನೆಮ್ಮದಿಯಂತೂ ಮೊದಲೇ ಸಿಗೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ನೆಮ್ಮದಿಯನ್ನು ಅರಿಸ್ಬೇಕಾದ್ರೆ, ನಮಗೆ ನೆಮ್ಮದಿ ಬೇಕಾ, ಹಾಗಾದರೆ ನೇರವಾದ ನಿಷ್ಠುರವಾದ ದಾರಿಯಲ್ಲಿ ನಾವೇನು ಮಾಡಬೇಕು, ನಡಿಬೇಕಾಗ್ತೈತಿ. ನೋಡ್ರಿ, ಪ್ರತಿಯೊಬ್ಬ ಒಂದು ಅಚಲವಾಗಿರ್ತಕ್ಕಂಥ ದೃಢ ನಿರ್ಧಾರವನ್ನು ಹೊಂದಿರತಕ್ಕಂಥ ಸಾಧಕರು ಏನು ಮಾಡಿರ್ತಾರೆ ಅಂತಂದರೆ, ಯಾವಾಗಲೂ ಒಂದೇ ದಾರಿಯಲ್ಲಿ ಇರ್ತಾರೆ. ಹಲವಾರು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸ್ಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋದು ಅವರ ಒಂದು ಗುರಿ ಆಗಿರೋದಿಲ್ಲ. ತಮ್ಮ ಒಂದು ಕ್ಷೇತ್ರ, ತಮ್ಮ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಏನು ಮಾಡ್ತಿರ್ತಾರೆ, ಅವರು ಇಲ್ಲಿ ಸಾಧನೆ ಮಾಡಲಿಕ್ಕೆ ನೇರವಾಗಿರ್ತಕ್ಕಂಥ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ನೋಡ್ರಿ, ಅದೇ ದಾರಿಯಲ್ಲಿ ಭಾಳ ನೆಮ್ಮದಿ ಇರ್ತೈತಿ, ಖುಷಿ ಇರ್ತೈತಿ. ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಖುಷಿ ಮತ್ತು ನೆಮ್ಮದಿ ಅವರಿಗೆ ಸಿಗ್ತಿರ್ತೈತಿ. ಸೊ ಅವ್ರು ಭಾಳ ಹ್ಯಾಪಿಯಾಗಿರ್ತಾರೆ. ಸೊ ಯಾಕಂತ ಹೇಳಿದ್ರೆ ಅವರ ಒಂದು ಗುರಿ ಸ್ಪಷ್ಟವಾಗಿರ್ತೈತಿ, ದಾರಿ ಸ್ಪಷ್ಟವಾಗಿರ್ತೈತಿ, ಈ ರೀತಿ ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ನಾವು ಸಹಿತ ಏನು ಮಾಡಬೇಕು ಅಂದರೆ, ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯನ್ನು ಪಡ್ಕೋಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಸತ್ಯವಾಗಿರ್ತಕ್ಕಂಥ ಮತ್ತು 100% ನೆಮ್ಮದಿ ನಮಗೆ ಯಾರೂ ಕೊಡೋದಿಲ್ಲ. ಇದು ಬೇಕಾದರೆ ಏನು ಮಾಡ್ಬೇಕು, ನಾವು ಅವಲೋಕನ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನೋಡ್ಕೊಳ್ರಿ. ನಿಜವಾಗ್ಲೂ ನೆಮ್ಮದಿಯನ್ನು ನಮಗೆ ಯಾರೂ ದಯಪಾಲಿಸೋದಿಲ್ಲ. ನೆಮ್ಮದಿ ಬೇಕು ಅಂತಂತಂದ್ರೆ ನಮ್ಮ ನೆಮ್ಮದಿ ನಾವು ಕಂಡುಕೊಳ್ಬೇಕು. ಸೊ ಅದಕ್ಕಾಗಿ ನಮ್ಮ ನೆಮ್ಮದಿಯನ್ನು ನಾವು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ದಾರಿಯನ್ನು ನಾವು ಕಂಡುಕೊಳ್ಬೇಕು. ಅಂದ್ರೆ ನಮ್ಮ ದಾರಿ ಹೆಂಗಿರಬೇಕು ಅಂತ ಹೇಳಿದ್ರೆ, ಯಾರಿಗೂ ತೊಂದರೆಯಾಗದೆ, ಯಾರಿಗೂ ನೋವನ್ನು ಉಂಟು ಮಾಡದೆ, ಎಲ್ಲರಿಗೂ ಏನಪ್ಪ ಅಂತಂದ್ರೆ ಎಷ್ಟು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾರಲ್ಲ, ತನ್ನ ಗುರಿಯನ್ನೇ ಇಟ್ಕೊಂಡು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತಕ್ಕಂಥ ಒಂದು ಮನೋಭಾವ ಅವರಿಂದ ನಮಗೆ ಬರಬೇಕು. ಸೊ ಆ ರೀತಿಯಲ್ಲಿ ಏನು ಮಾಡಬೇಕು, ನಮ್ಮ ದಾರಿ ಏನಾಗಿರಬೇಕು, ನೇರವಾಗಿರಬೇಕು. ನೇರವಾಗಿರ್ತಕ್ಕಂಥ ದಾರಿಗೆ ಸ್ಪಷ್ಟವಾಗಿ ಗುರಿ ಇರ್ತೈತಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ನಾವು ನೇರವಾಗಿರ್ತಕ್ಕಂಥ ದಾರಿಯಲ್ಲಿ ಸ್ಪಷ್ಟವಾದ ಗುರಿಯೊಂದಿಗೆ ನಾವು ನಡೆದಿದ್ದೇ ಆದರೆ ಏನಾಗ್ತೈತಿ ಅಂತಂದರೆ ನಮ್ಮ ಬದುಕು ಸಾರ್ಥಕ ಆಗ್ತಕ್ಕಂಥದ್ದು. ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ನಮ್ಮ ಒಂದು ದಾರಿಯನ್ನು ನಾವೇನು ಮಾಡ್ಕೋಬೇಕು, ಸೂಕ್ತವಾದ ರೀತಿಯಲ್ಲಿ ಏನು ಮಾಡಬೇಕು, ಕಂಡುಕೊಳ್ಬೇಕು. ಎಷ್ಟೇ ಸಮಸ್ಯೆಗಳಿದ್ದರೂ ಸಹಿತ ಪರಿಹಾರವನ್ನು ಕೊಡ್ತಾರಾದ್ರೆ ವೈಯಕ್ತಿಕ ಪರಿಹಾರ ಅಂತಕ್ಕಂಥದ್ದು, ನಮ್ಮ ಒಂದು ಆಲೋಚನೆಯಿಂದ ಬರ್ತಕ್ಕಂಥ ಪರಿಹಾರ ಅಂತಕ್ಕಂಥದ್ದು ಬಹಳ ಏನಾಗಿರ್ತೈತಿ, ವ್ಯತ್ಯಾಸ ಆಗಿರ್ತೈತಿ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಕೆಲಸಗಳು, ನಮ್ಮ ಸಮಸ್ಯೆಗಳು, ನಮ್ಮ ಗುರಿಗಳು ಏನು ಅಂತಕ್ಕಂಥದ್ದನ್ನು ನಾವು ಅವಲೋಕನ ಮಾಡ್ಕೋಬೇಕು. ಅದರ ಒಂದು ಪರಿಣಾಮ ಅಂತಕ್ಕಂಥದ್ದನ್ನು ನಾವು ಅವಲೋಕನ ಮಾಡ್ಕೋಬೇಕು. ಅದರ ಮುಂದಿನ ಭವಿಷ್ಯ ಏನು ಅಂತಕ್ಕಂಥದ್ದನ್ನು ನಾವು ಅವಲೋಕನ ಮಾಡ್ಕೋಬೇಕು. ಇವೆಲ್ಲವನ್ನು ನಾವೇನು ಅವಲೋಕನ ಮಾಡಿಕೊಂಡಾಗ ಏನಾಗ್ತೈತಿ ಅಂತ ಹೇಳಿದ್ರೆ, ನಮ್ಮ ಒಂದು ದಾರಿ ನಮಗೇನಾಗ್ತೈತಿ, ಸ್ಪಷ್ಟವಾಗಿ ಗೋಚರಿಸ್ತೈತಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಪ್ರತಿಯೊಬ್ಬರೂ ಸಹಿತ ಜೀವನದಲ್ಲಿ ಒಳ್ಳೊಳ್ಳೆ ಒಂದು ಗುರಿಗಳನ್ನು ಇಟ್ಕೊಂಡಿರ್ತೀರಿ. ಆ ಗುರಿಗಳಿಗೆ ಸರಿಯಾದ ದಾರಿಯನ್ನು ನೀವೇ ಕಂಡುಕೊಂಡು ಅದಕ್ಕೆ ಆ ದಾರಿಯಲ್ಲಿ ಸರಿಯಾದ ಕ್ರಮದಲ್ಲಿ ನೀವು ನಡ್ಕೊಂಡು ಹೋದಾಗ ಏನಾಗ್ತೈತಿ ಅಂತಂದ್ರೆ, ಅಲ್ಲಿ ಬದುಕು ಸಾರ್ಥಕ ಆಕೈತಿ. ಬದುಕಬೇಕೆಂಬ ಆಸೆನೂ ಸಹಿತ ಚಿಗುರು ಹೊಡಿತೈತಿ. ಆಮೇಲೆ ಆ ಬದುಕಿನಲ್ಲಿ ನೆಮ್ಮದಿನೂ ಸಿಗ್ತೈತಿ. ನೋಡ್ರಿ, ಎಷ್ಟೇ ಸಂಪತ್ತು, ಸಿರಿ ಸಂಪತ್ತು, ಐಶ್ವರ್ಯ ಏನೇ ಇದ್ರೂ ಸಹಿತ ನಿಮ್ಮ ಒಂದು ದಾರಿ ಸುಗಮವಾಗಿ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ವ್ಯರ್ಥನೆ. ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ದಾರಿಯನ್ನು ಸ್ಪಷ್ಟವಾಗಿ ಕಂಡುಕೊಂಡು ಏನು ಮಾಡಿರಿ, ನಿಮ್ಮ ನೆಮ್ಮದಿಯನ್ನು ನೀವು ಕಂಡುಕೊಳ್ರಿ ಅಂತ ಹೇಳ್ತಾ, ಸೊ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.